ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹಂಸ ನಾಗೇಶ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನನ್ನ ತಮ್ಮಂದು ಮತ್ತು ತಂಗಿದು ಇಬ್ರದ್ದು ಮದುವೆ ಫಿಕ್ಸ್ ಆಗಿದೆ. ಅವಾಗಿಂದನೂ ಲೈಕ್ ಎಷ್ಟೊಂದು ರಿಚುವಲ್ಸ್ ಆಯಿತು, ಬಟ್ ಯಾವುದೂ ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ವಿಡಿಯೋ ಮಾಡೋಣ ಅಂತ ವಿಡಿಯೋನೇ ಮಾಡಿಲ್ಲ. ಕೆಲವೊಂದು ಅರ್ಧಕ್ಕೆ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ, ಸೊ ದಟ್ ಎಡಿಟ್ ಮಾಡಿಲ್ಲ. ನನ್ನ ಮಗ ಓಡಾಡ್ತಿದ್ದಾನೆ. ಸೊ ನೋಡ್ಬಿಟ್ಟು ಅದಕ್ಕೋಸ್ಕರ ಇವತ್ತಿಂದ ಬ್ಲಾಗ್ಸ್ ಮಾಡೋಣ, ಅಪ್ಡೇಟ್ ಮಾಡೋಣ. ಮದುವೆದು ಏನೇನೆಲ್ಲ ನಾವು ಯಾವ ಥರ ತಯಾರಿ ಮಾಡ್ಕೋತೀವಿ ಪ್ರತಿಯೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದಿರಾ ಕೊನೆ ತನಕ ನೋಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಇವಾಗ ನಾವೆಲ್ಲ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಸೊ ಚಿಕ್ಕಪೇಟೆಗೆ ಏನಕ್ಕೆ ಹೋಗ್ತೀವಿ, ಏನೆಲ್ಲ ತೊಗೋತೀವಿ ಎಲ್ಲ ವಿಡಿಯೋದಲ್ಲಿ ಶೇರ್ ಮಾಡ್ತೀವಿ. ಬನ್ನಿ ಹೋಗೋಣ. ಸೊ ಎಲ್ಲರೂ ಹೊರಟ್ವಿ ಆಟೋದಲ್ಲಿ. ಒಂದು ಆಟೋ 2 ಗಾಡಿ 2 ವೀಲರ್ನ ತೊಗೊಂಡು ಹೋದ್ವಿ. ತುಂಬ ಬಿಸಿಲಾಗಿದ್ದ ಕಾರಣ ಮಕ್ಕಳಿದ್ದಾರೆ ಅಂತ ನಾನು ಆಟೋದಲ್ಲೇ ಹೋಗ್ತಿದ್ದೆ. ನಾನು ಅತ್ತೆ ಮತ್ತು ನನ್ನ ತಂಗಿ ಅನ್ನಿ ಅಂತ. ನಾವು ಡೇಸಲ್ಲಿ ಹೋಗಿದ್ದರಿಂದ ಅಷ್ಟೊಂದು ರಶ್ ಇರಲಿಲ್ಲ, ಬಟ್ ವೀಕೆಂಡ್ಸಲ್ಲಿ ಬಂದರೆ ಸಿಕ್ಕಾಪಟ್ಟೆ ರಶ್ ಇರ್ತವೆ, ವೆಡ್ಡಿಂಗ್ ಸೀಸನ್ ಬೇರೆ. ಸೊ ಫಸ್ಟ್ ನಾವು ಹೋಗಿದ್ದು ಲೆಹಂಗಾ ಶಾಪ್ಗೆ. ಇದೇ ಶಾಪಲ್ಲೇ ನಾನು ಆಲ್ರೆಡಿ ತೊಗೊಂಡಿದ್ದೆ ಮದುವೆಗೆ. ಅದಕ್ಕೋಸ್ಕರ ನನ್ನ ತಂಗಿ ಇನ್ನೂ ತೊಗೊಂಡಿಲ್ಲ, ಪರ್ಚೇಸ್ ಮಾಡಿಲ್ಲ ಅಂತ ಅವಳನ್ನು ಕರ್ಕೊಂಡು ಬಂದಿದ್ದೀವಿ. ಅವಳು ಚೆಕ್ ಮಾಡ್ತಾ ಇದ್ದಾಳೆ ಯಾವ್ದು ಬೇಕು ಅಂತ. ಸೊ ಒಬ್ಬೊಬ್ರಿಗೂ ಬಟ್ಟೆ ತೆಗಿಯೋದು ತುಂಬ ಕಷ್ಟ ಇದೆ. ಸೊ ದಿಸ್ ಈಸ್ ಮೈ ಔಟ್ಫಿಟ್. ತುಂಬ ಕಂಫರ್ಟಾಗಿ ಇರಲಿ ಅಂತ ಹಾಕ್ಕೊಂಡಿದ್ದು ಬಟ್ಟೆ ಇದು. ಸೊ ನೆಕ್ಸ್ಟು ಸ್ಯಾರಿ ಶಾಪ್ಗೆ ಹೋದ್ವಿ. ಅವಳಿಗೆ ಸ್ಯಾರಿ ಪರ್ಚೇಸ್ ಮಾಡ್ತಾ ಇರೋದು. ಸೊ ಮದುವೆ ದಿನ ಎಲ್ಲರ ಔಟ್ಫಿಟ್ಸು ಖಂಡಿತವಾಗ್ಲೂ ಬ್ಲಾಗ್ ಮಾಡಿ ನಾನು ಹಾಕ್ತೀನಿ. ಆಮೇಲೆ ಅವಳಿಗೆ ಯಾವ್ದು ಬೇಕೋ ಅದು ಕಲರ್ಸು ಅಂದರೆ ಒಂದೇ ಅಂಗಡಿಯಲ್ಲಿ ಖಂಡಿತವಾಗ್ಲೂ ಸೆಟ್ ಆಗ್ತಾಯಿಲ್ಲ. ತುಂಬ ನೋಡ್ತಾ ಇದ್ವಿ, ಈ ಅಂಗಡಿ ಆ ಅಂಗಡಿ ಅಂತಲ್ಲ. ಇದು ಬಂದು ಹುಡುಗಿಗೆ ಎಂಗೇಜ್ಮೆಂಟ್ ಸ್ಯಾರಿ ನಾವು ಪಿಕ್ ಮಾಡ್ತಿದ್ದಿದ್ದು. ಸೊ ಅಲ್ಲಿ ಬ್ರೈಡ್ ಬಂದಿದ್ಲು. ಸೊ ಅವಳಿಗೆ ಎಂಗೇಜ್ಮೆಂಟ್ ಸ್ಯಾರಿ ಸಹ ಚೆಕ್ ಮಾಡಿಕೊಂಡು ಅದನ್ನು ತೊಗೊಂಡ್ವಿ. ಆಮೇಲೆ ಎಷ್ಟೋ ಜನಕ್ಕೆ ಸ್ಯಾರಿ ಎಲ್ಲ ತೊಗೋಬೇಕಿತ್ತು, ಎಲ್ಲ ತೊಗೊಂಡ್ವಿ. ಈ ಬ್ಯುಸಿಲಿ ಕಂಪ್ಲೀಟ್ ಎಲ್ಲ ವ್ಲಾಗ್ ಮಾಡೋಕ್ಕಾಗ್ತಾ ಇರಲಿಲ್ಲ. ನೆಕ್ಸ್ಟು ಫೈನಲ್ ಆಗಿ ನನ್ನ ತಮ್ಮನ ಔಟ್ಫಿಟ್ಸಿಗೆ ಬಂದ್ವಿ. ಎಲ್ಲ ಔಟ್ಫಿಟ್ಸು ಅವ್ನಿಗಿಲ್ಲೇ ತೊಗೊಂಡ್ವಿ, ಎಂಗೇಜ್ಮೆಂಟ್ಗೆ, ರಿಸೆಪ್ಷನ್ಗೆ ಎಲ್ಲ. ಸೊ ಧಾರೆಗೆ ಕಚ್ಚೆ ಪಂಚೆ ತೊಗೊಂಡಿದ್ವಿ ರಾಮರಾಜಲ್ಲೇ. ಸೊ ಇದಾಗಿತ್ತು ಇವತ್ತಿನ ಚಿಕ್ಕಪೇಟೆ ವ್ಲಾಗು. ತುಂಬ ಸಲ ಹೋಗಿದ್ದೆ, ಬಟ್ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ, ಪಾಪ ಇದ್ದಿದ್ದ ಕಾರಣ ತುಂಬ ರಶ್ ಇರ್ತಿತ್ತು. ದೆನ್ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಸೊ ಕಂಟಿನ್ಯೂಸ್ ಆಗಿ ವ್ಲಾಗ್ ಬರ್ತಿರುತ್ತೆ. ಇದೇ ರೀತಿ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.